ನನ್ನ ಮಗಳನ್ನ ಮದುವೆ ಆಗುವಂದಾಗ ತಲೆ ಅಲ್ಲಾಡಿಸಿದವನು ಈಗ ಯಾವಳನ್ನ ಕಟ್ಕೊಂಡ್ ಬಂದಿದ್ಯಲ್ಲೋ. ನನ್ನ ತಂಗಿ ಮಾತಿಗೆ ಬೆಲೆನೇ ಅಲ್ವಾ? ಈ ಮನೇಲಿ ಹಿರಿಯರ ಮಾತಿಗೆ ಯಾವ ಗೌರವನೇ ಇಲ್ವಾ? ತಂಗಿ 1000 ಸತಿ ಹೇಳಿದಾಳೆ ಅವಳಿಂದ ದೂರ ಇರೋ, ದೂರ ಇರು ಅಂತ. ಅವಳ ಮನಸ್ಸಿಗೆ ವಿರುದ್ಧವಾಗಿ ಅವಳನ್ನ ಮಾತನ್ನ ಮೀರಿ ಯಾವಳನ್ನ ಕಟ್ಕೊಂಡ್ ಬಂದಿದ್ಯಲ್ಲೋ. ನೋಡು, ಒಂದು ಮಾತು ಹೇಳ್ತೀನಿ, ನೀನು ಹೊಸ್ತು ದಾಟಿ ಒಳಗೆ ಬರ್ಬೇಕಾದ್ರೆ ನನ್ನ ತಂಗಿಯವನ ಪರ್ಮಿಷನ್ ಬೇಕು. ಇಲ್ಲಾಂದ್ರೆ ಹೋಗ್ತಾ ಇರೋ, ಹೋಗೋ. ಮಾವ, ಏಯ್, ನಿನ್ನ ಮಾತು ಯಾವನಿಗೋ ಬೇಕು. ನೀನು ಏನೇ ಹೇಳೋದಿದ್ರು ನನ್ನ ತಂಗಿ ಹತ್ರ ಹೇಳು, ತಂಗಿಯವನ ಹತ್ರ ಹೇಳು. ನೋಡ್ ತಂಗಿಯವ್ವ, ನಿನ್ನ ಮಗ ಬಂದಿದ್ದಾನೆ. ಮಗ ಒಬ್ಬರೇ ಬಂದಿಲ್ಲ, ಯಾವಳನ್ನ ಕಟ್ಕೊಂಡು ಬಂದಿದ್ದಾನೆ. ತಂಗಿಯವ್ವ, ಈಗಲೂ ನೀನ್ ತುಟಿ ಬೆಚ್ಚಿದ ಸುಮ್ಮನೆ ಕೂತಿದ್ರೆ ಸೀದಾ ಒಳಗಡೆನೇ ಕರ್ಕೊಂಡ್ ಬರ್ತಾನೆ. ಆಮೇಲೆ ಇವಳು ಮನೆ ಕೆಲಸದವಳು ಮಗಳು, ಆದ್ರಿಂದ ಇವಳು ಕೆಲಸದವಳೆ ತಾನೆ. ಸಂಜವ್ವ, ನಿನ್ನ ಮನೆ ಕೆಲಸದವರಿಂದ ತುಂಬಿಕೊಂಡು ಹೋಗುತ್ತೆ. ಆಮೇಲೆ ರಮಾದೇವಿ ಸ್ಥಾನಕ್ಕೆ ಬಂದು ಕೂತ್ಕೋಬಹುದು ಅಂತ ಖತರ್ನಾಕ್ ಪ್ಲಾನ್ ಮಾಡ್ಕೊಂಡೆ ಬಂದಿದ್ದಾಳೆ ಅವಳು. ನೀನು ಇವಳನ್ನು ಮನೆ ಒಳಗೆ ಸೇರಿಸ್ಕೊಂಡ್ರೆ ನಿನ್ನ ಘನತೆ ಏನಾಗ್ಬೇಕು, ನಿನ್ನ ಸ್ಟೇಟಸ್ ಏನಾಗ್ಬೇಕು? ಇಂಥವಳು ಬಂದ್ರೆ ನಿನ್ನ ಘನತೆ ಮರ್ಯಾದೆ ಉಳಿಯುತ್ತಾ ತಂಗ್ಯವ್ವ, ಉಳಿಯುತ್ತಾ? ಗೌತಮಿ, ಏನು ಯೋಚನೆ ಮಾಡ್ತಿದ್ಯಾ? ಬಾಮ್ಮ, ದೀಪ ಹಚ್ಚು. ಗೌತಮಿ, ಪರವಾಗಿಲ್ಲ, ನೀನ್ ದೀಪ ಹಚ್ಚು. ಗೌತಮಿ, ಯಾಕೆ ಇಷ್ಟೊಂದು ಬೆವರ್ತಾ ಇದೆಯಾ? ಅದು
ಹೊರಗಿಂದ ಬಂದ್ನಲ್ಲ ಸ್ವಲ್ಪ ಟಯರ್ಡ್ ಆಗ್ತದೆ. ಕೊಡು ಬಾಮ್ಮ, ದೊಡ್ಡವ್ರ ಹತ್ರ ಆಶೀರ್ವಾದ ತಗೋ.